ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ ಆರ್-ಸಿ-ಬಿ ತಂಡದ ಆಟಗಾರರಾದ ಜಕೋಬ್ ಬೆಥೆಲ್, ಲಿವಿಂಗ್ಸ್ಟನ್, ಫಿಲ್ ಸಾಲ್ಟ್ ಅವರು ಮೊನ್ನೆ ನಡೆದಂತ ಇಂಡಿಯಾ ಮತ್ತು ಇಂಗ್ಲೆಂಡ್ ಮ್ಯಾಚ್ ನಲ್ಲಿ ಕಳಪೆ ಆಟವನ್ನು ಪ್ರದರ್ಶಿಸಿದ್ದಾರೆ, ವೈಫಲ್ಯವನ್ನು ಕಂಡಿದ್ದಾರೆ ಅಂತ ಹೇಳ್ಬಹುದು. ಇದು ನಮ್ಮ ಆರ್-ಸಿ-ಬಿ ತಂಡಕ್ಕೆ ಒಂದು ದೊಡ್ಡ ಶಾಕ್ ಆಗಿದೆ. ಹೌದು ಫ್ರೆಂಡ್ಸ್, ನಮ್ಮ ಆರ್-ಸಿ-ಬಿ ತಂಡದ ಪ್ರಮುಖ 3 ಆಟಗಾರರು ಅಂತ ಹೇಳ್ಬಹುದು. ಫ್ರೆಂಡ್ಸ್, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಯಾವುದೇ ಆರ್-ಸಿ-ಬಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಅದಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ನಮ್ಮ ಆರ್-ಸಿ-ಬಿ ತಂಡದ ಈ ಪ್ರಮುಖ 3 ಜನ ಆಟಗಾರರು ವೈಫಲ್ಯ ಕಾಣಲು ಮುಖ್ಯ ಕಾರಣ ಏನಂದ್ರೆ ಪ್ರೆಷರ್ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಇದರಲ್ಲಿ ಲಿವಿಂಗ್ಸ್ಟನ್ ಅವರು ಫಸ್ಟ್ ಬಾಲಿಗೆ ಔಟ್ ಆಗುತ್ತಾರೆ. ಇನ್ನು ಫಿಲ್ ಸಾಲ್ಟ್ ಅವರು 2ನೇ ಬಾಲಿಗೆ ಔಟ್ ಆಗುತ್ತಾರೆ. ಜಕೋಬ್ ಬೆಥೆಲ್ ಅವರು ಅವರು 9 ಬಾಲ್ಗಳನ್ನು ಆಡಿ ಅವರು ರನ್ ಬರದೇ ಇರುವ ಕಾರಣ ಜಕೋಬ್ ಬೆಥೆಲ್ ಅವರು 6 ಅನ್ನು ಬಾರಿಸಕ್ಕೆ ಹೋಗುತ್ತಾರೆ. 6 ಬಾರಿಸಲು ಹೋಗಿ ಮಿಡ್ ವಿಕೆಟ್ ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗುತ್ತಾರೆ. ಇದೊಂದು ಕಳಪೆ ಆಟ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಜಕೋಬ್ ಬೆಥೆಲ್ ಅವರ ಬಗ್ಗೆ ನೀವು ಕೇಳಿದ್ದೀರಿ. ಜಕೋಬ್ ಬೆಥೆಲ್ ಅವರು ಆ ರೀತಿ ಆಡಿದ್ರು, ಈ ರೀತಿ ಆಡಿದ್ರು. ನಾನು ಕೂಡ ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಅವರ ಬಗ್ಗೆ. ನೀವು ಬೈತಾ ಇರಬಹುದು, ಇವರೇ ಈ ರೀತಿ ಮಾಡಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಜಕೋಬ್ ಬೆಥೆಲ್ ಅವರು ಕೂಡ ವೈಫಲ್ಯವನ್ನು ಕಂಡಿದ್ದಾರೆ. ಒಂದೇ ಮ್ಯಾಚ್ ನಲ್ಲಿ ಅವರ ಬಗ್ಗೆ ನಾವು ಏನು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಫಾರ್ಮ್ ಯಾವ ರೀತಿ ಹೇಗೆ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಯಾಕಂದ್ರೆ ಅವರು ಬಿಗ್ ಸಿಕ್ಸ್ ಗಳನ್ನು ಹೊಡೆಯುವ ಎಬಿಲಿಟಿಯನ್ನು ಹೊಂದಿದ್ದಾರೆ. ನಮ್ಮ ಇಂಡಿಯನ್ ಟೀಮ್ ನಲ್ಲಿ ಈಗ ಹರ್ಷದೀಪ್ ಸಿಂಗ್ ಅವರು ಯಾವ ರೀತಿ ಬ್ಯಾಟಿಂಗ್ ಆಡಿದ್ರು, ಅದೇ ರೀತಿ ಬ್ಯಾಟಿಂಗ್ ಆಡುವ ಎಲ್ಲಾ ಎಬಿಲಿಟಿಯನ್ನು ಅವರು ಹೊಂದಿದ್ದಾರೆ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, 2ನೇದಾಗಿ ಲಿವಿಂಗ್ಸ್ಟನ್ ಅವರು ಫಸ್ಟ್ ಬಾಲ್ 4 ಗಳನ್ನು ಬಾರಿಸಲು ಹೋಗಿ ಅವರು ಔಟ್ ಆಗುತ್ತಾರೆ. ಬೋರ್ಡ್ ಅದು ಕೂಡ ವರುಣ್ ಚಕ್ರವರ್ತಿಗೆ. ಇದೊಂದು ದೊಡ್ಡ ಕಳಪೆ ಆಟ ಅಂತ ಹೇಳ್ಬಹುದು. ಲಿವಿಂಗ್ಸ್ಟನ್ ಅವರಿಗೆ ನಾವು ಯಾವಾಗಿನಿಂದಲೂ IPL ನಲ್ಲಿ ನೋಡುತ್ತಾ ಬಂದಿದ್ದೇವೆ. ಅವರಿಗೆ ತಾಳ್ಮೆ ಅನ್ನೋದು ಕಡಿಮೆ. ತಾಳ್ಮೆಯಿಂದ ಅವರು ಬ್ಯಾಟಿಂಗ್ ಆಡಿದ್ರೆ ಸಕ್ಸಸ್ ಅನ್ನು ಆರಾಮಾಗಿ ಕಾಣ್ತಾರೆ. ಅವರು ತಾಳ್ಮೆಯಿಂದ ಬ್ಯಾಟಿಂಗ್ ನ ಆಡ್ಲಿ ನಮ್ಮ ಆರ್-ಸಿ-ಬಿ ತಂಡದಲ್ಲಿ. ಇನ್ನು ಫಿಲ್ ಸಾಲ್ಟ್ ಅವರು ಕೂಡ 2ನೇ ಬಾಲಿಗೆ ಔಟ್ ಆಗುತ್ತಾರೆ. ಫಿಲ್ ಸಾಲ್ಟ್ ಅವರು ಆಡುತ್ತಾರೆ ಅಂತ ಎಲ್ಲರೂ ಕೂಡ ತಿಳಿದುಕೊಂಡಿದ್ರು. ಯಾಕಂದ್ರೆ ನಮ್ಮ ಆರ್-ಸಿ-ಬಿ ತಂಡದ ಪರವಾಗಿ ಈ ಸೀಸನ್ ನಲ್ಲಿ ಓಪನರ್ ಬರೋದು ಫಿಕ್ಸ್ ಆಗಿದೆ. ಈ 3 ಜನ ಆಟಗಾರರು ಈ ರೀತಿ ಪ್ರದರ್ಶನವನ್ನು ತೋರಿಸಿದ್ದು ನಮ್ಮ ಆರ್-ಸಿ-ಬಿ ಅಭಿಮಾನಿಗಳಿಗೆ ಖುಷಿ ವಿಚಾರ ಇಲ್ಲ ಅಂತ ಹೇಳ್ಬಹುದು. ಒಟ್ನಲ್ಲಿ ಖುಷಿ ಪಡ್ತಾರೆ, ಯಾಕಂದ್ರೆ ನಮ್ಮ ಇಂಡಿಯಾ ತಂಡ ಗೆದ್ದಿದೆ ಅಂತ. ಆದ್ರೆ ನಮ್ಮ ಆರ್-ಸಿ-ಬಿ ಅಭಿಮಾನಿಗಳಿಗೆ ಬೇಜಾರ್ ಇದ್ದೇ ಇರುತ್ತಲ್ಲ. ಯಾಕಂದ್ರೆ IPL 2025 ನಲ್ಲಿ ನಮ್ಮ ಆರ್-ಸಿ-ಬಿ ತಂಡಕ್ಕೆ ಆಡಬೇಕು. ಇನ್ನು ಫ್ರೆಂಡ್ಸ್, ನಮ್ಮ ಆರ್-ಸಿ-ಬಿ ತಂಡದ ಈ 3 ಜನ ಆಟಗಾರರ ವೈಫಲ್ಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಏನಾದ್ರು ಮಿಸ್ಟೇಕ್ಸ್ ಅಂದ್ರೆ ಈ ವಿಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ಸ್ ಆಗಿದ್ರೆ ಸ್ವಲ್ಪ ಕ್ಷಮಿಸಿ. ಅದು ಏನೋ ಮಿಸ್ಟೇಕ್ಸ್ ಆಗಿದ್ರು ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.